ಒಂದು ಶಾಂತವಾದ ಹಳ್ಳಿಯ ಮೂಲಕ ಒಂದು ಉದ್ದವಾದ ರಸ್ತೆ ಹೋಗುತ್ತಿತ್ತು. ಆ ರಸ್ತೆಯಲ್ಲಿ ಪ್ರತಿದಿನ ಜನರು ತಮ್ಮ ತಮ್ಮ ಕೆಲಸಕ್ಕೆ ಓಡಾಡುತ್ತಿದ್ದರು. ಅದೇ ರಸ್ತೆಯಲ್ಲಿ ಒಂದು ದಿನ ಮುದ್ದಾದ ಮುಖ, ದೊಡ್ಡ ಕಿವಿಗಳು, ಕಿರೀಟ ಧರಿಸಿದ ಚಿಕ್ಕ ಗಣೇಶ ನಿಧಾನವಾಗಿ ನಡೆಯುತ್ತಿದ್ದ. ಅವನು ದೇವರ ಮಗನಾಗಿದ್ದರೂ ಮಾನವನ ಲೋಕವನ್ನು ಅರಿಯಲು ಬಂದಿದ್ದ. ರಸ್ತೆಯ ಬದಿಯಲ್ಲಿ ಒಬ್ಬ ಚಿಕ್ಕ ಹುಡುಗ ನಿಂತಿದ್ದ. ಅವನ ಕಣ್ಣಲ್ಲಿ ಭಯ, ಮನಸ್ಸಿನಲ್ಲಿ ಗೊಂದಲ. ನಾನು ಸತ್ಯ ಹೇಳಬೇಕಾ ಅಥವಾ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಬೇಕಾ ಎಂದು ಅವನ ಮನಸ್ಸು ಕೇಳುತ್ತಿತ್ತು. ಅಷ್ಟರಲ್ಲಿ ಚಿಕ್ಕ ಗಣೇಶ ನಗುತ್ತಾ ಹೇಳಿದನು, ಭಯಕ್ಕಿಂತ ಸತ್ಯ ದೊಡ್ಡದು. ಧೈರ್ಯ ಇದ್ದರೆ ಸತ್ಯವೇ ನಿನ್ನನ್ನು ರಕ್ಷಿಸುತ್ತದೆ. ಮತ್ತೊಂದು ಕಡೆ ಒಬ್ಬ ಅಂಗಡಿಯವನು ತನ್ನ ಹೃದಯದ ಮಾತನ್ನು ಕೇಳಿದ. ಸುಳ್ಳನ್ನು ಬಿಟ್ಟು ಸತ್ಯದ ದಾರಿಯನ್ನು ಆಯ್ಕೆ ಮಾಡಿಕೊಂಡ. ಶಾಲೆಯಲ್ಲಿ ಹುಡುಗ ಧೈರ್ಯವಾಗಿ ಸತ್ಯ ಒಪ್ಪಿಕೊಂಡಾಗ ಶಿಕ್ಷೆಯ ಬದಲು ಅವನಿಗೆ ಗೌರವ ಸಿಕ್ಕಿತು. ಚಿಕ್ಕ ಗಣೇಶ ನಗುತ್ತಾ ಹೇಳಿದನು, ಜೀವನದಲ್ಲಿ ಸುಳ್ಳು ತಾತ್ಕಾಲಿಕವಾಗಿ ಉಳಿಸಬಹುದು, ಆದರೆ ಸತ್ಯ ಮಾತ್ರ ಜೀವನ ಪೂರ್ತಿ ರಕ್ಷಿಸುತ್ತದೆ. ಅಷ್ಟರಲ್ಲಿ ಚಿಕ್ಕ ಗಣೇಶ ಕಾಣೆಯಾಗಿದ್ದ. ಆದರೆ ಅವನು ಕಲಿಸಿದ ಪಾಠ ಎಲ್ಲರ ಹೃದಯದಲ್ಲಿ ಉಳಿದಿತ್ತು. ಸತ್ಯ ಮತ್ತು ಧೈರ್ಯ ಇದ್ದರೆ ದೇವರ ಆಶೀರ್ವಾದ ನಮ್ಮ ಜೊತೆಯಲ್ಲೇ ಇರುತ್ತದೆ.